ಫುಲ್ ಬೋರ್ ಹೊಡಿತೈತೆ. ಈಶ್ವರ್ ಬಂದವನೆ, ಈಶ್ವರ್ ಜೊತೆ ಸಂಜೆ ಆದ್ಮೇಲೆ ಮನೆಗೆ ಹೋಗ್ತೀನಿ. ಗೈಸ್ ಈ ಬಿಸ್ತಲ್ಲಿ ನನ್ನ ಗಾಡಿದು ನಂಬರ್ ಪ್ಲೇಟ್ ಬಂದಿದೆ. ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸಕ್ಕೆ ಬಂದಿದ್ದೀನಿ. ನನ್ನ ಗಾಡಿ ಹಿಂದೆ ನಂಬರ್ ಪ್ಲೇಟ್ ಹಾಕಿದ್ರು. ಪ್ಲೇಟ್ ಹಾಕ್ಸ್ತೆ ಮಮ್ಮಿ, ಗಾಡಿ ನಂಬರ್ ಪ್ಲೇಟ್ ಹಾಕ್ಸ್ತೆ. ನಿನ್ನೆ ಬೆಳಗ್ಗೆ ಇವತ್ತು ನಮ್ಮ ಅಮ್ಮಂಗೆ ಹುಷಾರಿರ್ಬೋದು, ಪರವಾಗಿ. ಗಾಯ್ಸ್ ನನ್ನ ತಮ್ಮ ಎಷ್ಟು ಸೋಂಬೇರಿ ನನ್ನ ಮಗ ಅಂದರೆ, ಇದು ವೆಡ್ನೆಸ್ಡೇ ಬೇರೆ ಅಲ್ವಾ, ವೆಡ್ನೆಸ್ಡೇ ಆಫರ್ ಇತ್ತು. KFC ಆರ್ಡ್ರ್ ಮಾಡಿದ್ರಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ಆ್ಯಸ್ ಯೂಶುವಲ್ ಕಾಲೇಜ್ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಫುಲ್ಲು ರೆಡಿ ಆಗಿದ್ದೀನಿ. ಔಟ್ಫಿಟ್ಟು ಕಾಲೇಜ್ ಯೂನಿಫಾರ್ಮ್ ಔಟ್ಫಿಟ್ ಅಂತ ಇದ್ದೀನಿ. ಸೊ ಬ್ಲೇಸರ್ ಹಾಕಿಲ್ಲ, ಯಾಕೆಂದರೆ ಶೆಕೆ ಆಗ್ತದಲ್ಲ. ಸೊ ಅದಕ್ಕೋಸ್ಕರ ಬ್ಲೇಸರ್ ಹಾಕೊಂಡಿಲ್ಲ, ಬರೀ ಟೈ ಮತ್ತು ID ಕಾರ್ಡ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಸೊ ನಾನು ಟಿಫನ್ ಇನ್ನೂ ತಿಂದಿಲ್ಲ. ಬ್ಯಾಗ್ ಒಂದು ORS ಜ್ಯೂಸ್ ಹಾಕ್ಕೊಂಡಿದ್ದೀನಿ, ಸುಸ್ತಾಗುತ್ತೆ ಅಂದ್ಬಿಟ್ಟು. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನೈಟ್ ಏನಾಯ್ತು ಅಂತಂದರೆ, ನಮ್ಮ ಮಮ್ಮಿ ಪಾಪ ಹುಷಾರಿರಲಿಲ್ಲ. 11 ಅವ್ರು ಮನ್ಕೊಂಡವ್ರೆ. 11 ಗಂಟೆ ಆಗಿತ್ತೇನೋ, 12 ಗಂಟೆ ನಾನು ಮನೆಗೆ ಬಂದಾಗ. 11 ಗಂಟೆ 11:30 ನಮ್ಮ ಮಮ್ಮಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ. ಅವ್ರಿಗೇನೋ ಒಂಥರ ವಾಮಿಟಿಂಗ್ ಫೀಲು, ಇಲ್ಲ ವಾಮಿಟ್ ಬರೋ ಥರ ಆಗ್ತಿದೆ, ಅರೆ ವಾಮಿಟ್ ಬರ್ತಾಯಿಲ್ಲ, ಆ ಥರ ಆಗಿದೆ ಪಾಪ ಅವ್ರಿಗೆ. ಸೊ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಇವಾಗ ಟೈಮ್ ಇಲ್ಲ, ಇವಾಗ ಇಷ್ಟೊತ್ತು ನಾನು ತೆಗ್ದಿರಲ್ಲ. ಆ್ಯಂಡ್ ನಮ್ಮ ಅಮ್ಮ ಕಾಲೇಜ್ಗೆ ಹೋಗಿ ಪರವಾಗಿಲ್ಲ, ಅವ್ರು ಹೋಗ್ತೀನಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನಾನು ರಜೆ ಹಾಕ್ತೀನಿ ಅಂದೆ, ಬಟ್ ಬೇಡ, ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂತಲ್ವ, ಅದಕ್ಕೆ ಹೋಗೋದ್ರು. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೇಗ ಹೋಗಿ ಕಾಲೇಜ್ಗೆ ಬೇಗ ಬರ್ತೀನಿ. ಇವಾಗ ಹೆಂಗಿದೆ ಅಮ್ಮ ನಿಮಗೆ? ಹೆಂಗಿದೆ? ಹಂಗೆ ಇದೆಯಾ? ಕೈ ತೋರಿಸ್ತಿದ್ದು ನಾನು ಇಂಜೆಕ್ಷನ್ ತೊಗೊಂಡು ಬಂದಿದ್ದೀನಿ, ಕೊಡಿಸ್ಬಿಟ್ಟು ಬಂದಿದ್ದೀನಿ. ಸೊ ಏನಾಗುತ್ತೋ ನೋಡಬೇಕು. ಇವಾಗ ಟೈಮ್ ಇಲ್ಲ, ನನಗೂ ಟೈಮ್ ಆಯಿತು, ಬೇಗ ಓಡಬೇಕು. ಸೊ ಹೋಗಿ ಆ್ಯಂಡ್ ಬನ್ನಿ ಹೋಗೋಣ. ಹೋಗಿ ಏನೇನಾಗಂತ ತೋರಿಸ್ತೀನಿ. ನಾನು ಗಾಡಿ ಬೇರೆ ರಿವೀಲ್ ಮಾಡಿದ್ದೀನಲ್ಲ, ಗಾಡಿನೂ ತೋರಿಸ್ತೀನಿ. ಗಾಡಿದೆ ಹೋಗೋದು ನಾನಿನ್ನು. ಸೊ ಹೆಲ್ಮೆಟ್ ಎತ್ಕೊಂಡು ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ಹೆಲ್ಮೆಟ್ ಹಾಕೊಂಡೆ ಡ್ರೈವ್ ಮಾಡಿ. ನೀವು ನಾನು ಟಿಫನ್ ಏನು ತಿಂದಿಲ್ಲ, ಅದಕ್ಕೆ ಅಲ್ಲೇ ತಿನ್ಕೊಬೇಕು. ನೀವು ಡ್ರೈವ್ ಮಾಡಬೇಕಾದ್ರೆ ಗಾಡಿ ಏನಾದರೂ ಅಂದರೆ ಬೈಕ್ ಏನಾದರೂ, ಸೊ ಹೆಲ್ಮೆಟ್ನ ವೇರ್ ಮಾಡಿ. ನಾನು ಹೆಲ್ಮೆಟ್ ಎತ್ಕೊಂಡಿದ್ದೀನಿ, ನಾನು ಹೆಲ್ಮೆಟ್ ತೊಗೊಂಡಿದ್ನಲ್ಲ. ಸೊ ಹೆಲ್ಮೆಟ್ ಹಾಕೊಂಡು ಹೋಗೋಣ. ಸೊ ಬನ್ನಿ ಬೇಗ ಹೋಗಿ, ಟೈಮ್ ಆಯಿತು, ಬೇಗ ಹೊರಡೋಣ. ಲೆಟ್ಸ್ ಗೋ. ಸೊ ಗೈಸ್ ಆಕಾಶು ಏಮಿ ಯಾರೂ ಬಂದಿಲ್ಲ. ನಾನು ಈಶ್ವರು ಹಾಕ್ಕೊಂತೀನಿ. ಹೆಂಗೆ ಹಾಕೊಂಡ್ಬಾರ್ದು? ಹಾಂ ಬೈಲಿ ಹೆಂಗೆ ಬರೋಲ್ಲ ಹೋಗಪ್ಪ. ನನ್ನ ಜೊತೆ ವೀಡಿಯೋಲಿ ಬ್ಲಾಗಲ್ಲಿ ಬರಲ್ಲ ಅಂತ ಈಶ್ವರು. ಯಾಕೆ ನನ್ನ ಮೇಲೆ ಗೋಪನ ಕ್ಯಾಮ್ರಾಮ್ಯಾನ್ ಈಶ್ವರ್ ಹಿಂಗೆಲ್ಲ ಮಾಡಬಾರ್ದು. ನಮ್ಮ ಬ್ಲಾಗಲ್ಲಿ ಈಶ್ವರ್ ಇರಲೇಬೇಕು. ಫುಲ್ ಬೋರ್ ಹೊಡಿತೈತೆ. ಈಶ್ವರ್ ಬಂದವನೆ, ಈಶ್ವರ್ ಜೊತೆ ಸಂಜೆ ಆದ್ಮೇಲೆ ಮನೆಗೆ ಹೋಗ್ತೀನಿ. ನಂಬರ್ ಪ್ಲೇಟ್ ಮಧ್ಯಾಹ್ನ ನಂಬರ್ ಪ್ಲೇಟ್ ನಿಂತ್ಕೊಂಡು ನಂಬರ್ ಪ್ಲೇಟ್ ಹಾಕ್ಸ್ಬೇಕು. ನಾವ್ ಯಾಕಂಡ್ ಬರ್ತು ಇವತ್ತು ಗಾಡಿದು ನಂಬರ್ ಪ್ಲೇಟ್ ಬೇರೆ ಇದೆ ಗೈಸ್. ನಂಬರ್ ಪ್ಲೇಟ್ ಹೋಗಿ ಹಾಕ್ಸ್ಕೊಂಡ್ಬರ್ಬೇಕು. ನಂಬರ್ ಪ್ಲೇಟು 10,000 ಕೊಟ್ಟು ತಗೊಂಡಿದ್ದಾನೆ. ಪುಂಗ್ರಾಜ್ ಶೂಟರ್ ಥರ ಹೇಳ್ತಾನೆ. ನಾನು ಅದೆಲ್ಲ ಯಾವ ನಂಬರ್ ಬಂತು ಅದೇ ನಂಬರ್ ಐತೆ. ಇವಾಗ ಹೋಗಿ ಅದನ್ನ ಹಾಕ್ಸ್ಕೊಬೇಕು. ಮಧ್ಯಾಹ್ನ ಮೇಲೆ ಹೋಗೋಣ. ಎಲ್ಲ ಹೋದ್ರೆ ಕ್ಲಾಸಲ್ಲಿ ಬಂಕ್ ಮಾಡಿದ್ರೆ ನಾವು ಬಂಕ್ ಮಾಡ್ತೀನಿ, ಇಲ್ಲಾಂದರೆ ನಾನು ಕ್ಲಾಸಿಗೆ ಕೇಳ್ತೀನಿ ಆರಾಮಾಗೆ. ಇದುವರೆಗೂ ಬಂಕೆ ಹಾಕಿಲ್ಲ ಯಪ್ಪ. ಅದಕ್ಕೆ ಗೈಸ್ ಅವತ್ತು ನಾನು ಒಬ್ಬನೇ ಹೋಗಿದ್ದು. ನೋಡೋರು ಬ್ಲಾಗಲ್ಲಿ ಆಂಟಿ ತರ ಹೋಗ್ಬೇಕು JCB ಅದು ತರಲ್ಲ ಹಂಗ ಅಲ್ಲಿ ಹೋಗುವಂತೆ ಬಿಡ. ನಿನ್ನ ಹುಡುಗಿ ಜೊತೆ ಹೋಗ ಸರ್. ನಮ್ಗೆಲ್ಲ ಯಾರು ಬಿಡಲ್ಲ. ಅಲೋ ಮಧ್ಯಾಹ್ನ ಹೇಳು ಹೋಗೋಣ. ನಾನು ಎಲ್ಲ ಹೋದ್ರೆ ನಾನು ಹೋಗ್ತೀನಿ, ಯಾರು ಹೋಗಲಿ ನಾನು ಹೋಗಲ್ಲ ಅಷ್ಟೇ. ಸೊ ಗೈಸ್ ಮಧ್ಯಾಹ್ನ ಏನಾಗುತ್ತೆ ನೋಡೋಣ. ನಾನು ಆಗಲೇ ಟಿಫನ್ ತಿಂದೆ. ಇದು ಚರಣ್ ಮನೆ ಚಪಾತಿ ತಿಂದಿದ್ದೇನೆ. ಸೊ ಮಧ್ಯಾಹ್ನ ಏನಾಗುತ್ತೆ ನೋಡಬೇಕು. ಅದು ಬಿಟ್ಟರೆ ದರ್ಶನ್ ನೋಡಿ, ದರ್ಶನ್ ಗೈಸ್ ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಲೆಟ್ಸ್ ಗೋ. ಸೊ ಗೈಸ್ ಈ ಬಿಸ್ತಲ್ಲಿ ನನ್ನ ಗಾಡಿದು ನಂಬರ್ ಪ್ಲೇಟ್ ಬಂದೈತೆ. ಅಲ್ಲಿ ಇಟ್ಕೊಂಡ್ರು. ನನ್ನ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ಬಂದಿದ್ದೀನಿ. ಸೊ ಹಾಕಿಸ್ಕೊಂಡು ಹಿಂದೆ ಹೊರಡಬೇಕು. ಸತ್ತದ್ದು ಬಿಸ್ತೈತೆ, ಬೇಗ ಹಾಕ್ಸ್ಕೊಂಡು ಹೋಗೋಣ. ಲೆಟ್ಸ್ ಗೋ. ನನ್ನ ಗಾಡಿ ಹಿಂದೆ ನಂಬರ್ ಪ್ಲೇಟ್ ಹಾಕಿದ್ರು, ಮುಂದೆ ಹಾಕಬೇಕು. ಮುಂದೆ ಹಾಕಲಿಲ್ಲ, ಅದೇನೋ ಎತ್ಕೊಂಡೋದ್ರು. ಮತ್ತೆ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋದಷ್ಟೇ. ಎಷ್ಟು ಬಿಸಿಲು ಆಯ್ತಂದರೆ ಯಪ್ಪ, ಬೇಗದಿಂದ ಹೋಗ್ಬೇಕು. ಬನ್ನಿ ಹೋಗೋಣ, ಮನೆಗೆ ಊಟ ಮಾಡಬೇಕು ಇನ್ನು. ಗಾಯ್ಸ್ ಹಂಗೆ ಮನೆಗೆ ಬಂದೆ. ನನ್ನ ತಮ್ಮನ್ನು ಕರ್ಕೊಂಡು ಬಂದೆ. ಜೊತೆಲಿ ಬರಬೇಕಾದ್ರೆ ನಮ್ಮ ನಂಬರ್ ಪ್ಲೇಟ್ ಹಾಕ್ಸ್ತೆ ಮಮ್ಮಿ, ಗಾಡಿ ನಂಬರ್ ಪ್ಲೇಟ್ ಹಾಕ್ಸ್ತೆ. ನಿನ್ನೆ ಬೆಳಗ್ಗೆ ಇವತ್ತು ನಮ್ಮ ಅಮ್ಮಂಗೆ ಹುಷಾರಿರ್ಬೋದು, ಪರವಾಗಿಲ್ಲ. ಇವಾಗ ಹೋಗಿ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡು ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಬಂದವ್ರು ನಮ್ಮಮ್ಮ. ಸೊ ಇವಾಗ ಫೈನ್ ನಮ್ಮಮ್ಮ ಕಂಪ್ಲೀಟ್ಲಿ. ನಾನಿವಾಗ ಎಲ್ಲಿಗೆ ಮತ್ತೆ ಅಂಗಡಿಗೆ ಹೋಗ್ತೇನೆ. ನಮ್ಮ ಮನೇಲಿ ಏನೋ ಅಡುಗೆ ಮಾಡಿರ. ಗಾಯ್ಸ್ ನನ್ನ ತಮ್ಮ ಎಷ್ಟು ಸೋಂಬೇರಿ ನನ್ನ ಮಗ ಅಂದರೆ, ಅವ್ನಿಗೆ ಜಾಗ್ರಿ ಹುಡುಗ ಕೇಳಿದ್ರೆ
ಅವ್ರ ಮನೆ ರೇಷನ್ ಹುಡುಕ್ತವನೆ ಇಲ್ಲಿ. ಹಾಂ ಸಿಕ್ತಾ? ಸಿಗ್ಲಿಲ್ವಾ? ಸಿಕ್ತಾ? ಕಾಫಿಗೆ ಸಾಲ್ಟ್ ಹಾಕ್ಲಾ? ಹುಡ್ಕಲೇ ಹುಡ್ಕೋ. ಇಲ್ವಾ? ತಂದಿಲ್ವಮ್ಮ? ಹಾಂ ಅದರಲ್ಲಿ ಸಿಗ್ತಾನೆ ಇಲ್ಲ ಇದು. ಅಮ್ಮ ತಂದವರೋ ತಂದಿಲ್ಲೋ ಗೊತ್ತಿಲ್ಲ ಅಲ್ವಾ ಅಕ್ಕ? ಪ್ರೀತಮ್ ಕೆ ಎಲ್ ಪ್ರೀತಮ್ ಸಾಂಗ್ ಹೇಳ ತಳ್ಳಲಿ ಎಲ್ಲ ಚೆಲ್ಲೋ ಹೇಳ್ತೀನಿ. ಇದು ಹೆಂಗೆ ಚೆಲ್ಲೋ ತುಂಬು ಅಂತೆ. ಓಕೆ ಚೆಲ್ಲಪ್ಪ, ಚೆಲ್ಲು ಬೇಗ. ಒಂದು ಮೂಟೆ ಎತ್ತಕ್ಕಾಗಲ್ಲ ನಿನ್ನ ಕೈಲಿ. ಮಾತಾಡ್ತೀಯ? ಯಾವುದು ಇದೇನಾ? ಇಲ್ಲೇ ಇದೆಯಲ್ಲ ಪ್ರೀತಮ್ ಕೆ ಎಲ್ ಕಿಂಗಿರಿ ಓಡೆ. ಸೊ ಗೈಸ್ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿಯೋಣ ಅಂತ ಎಲ್ಲರಿಗೂ 4 ಜನಕ್ಕೆ, ನನಗೆ, ನನ್ನ ತಮ್ಮಂಗೆ, ಆಂಟಿಗೆ, ನಮ್ಮ ಮಮ್ಮಿಗೆ ಕಾಫಿ ಕುಡಿಯೋಣ. ಲೆಟ್ಸ್ ಗೋ. ಸೊ ಗೈಸ್ ನನ್ನ ತಮ್ಮ ಹೊರಡ್ತಿದ್ದಾನೆ. ಅವನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಅವನ್ನ ಬಿಟ್ಟು ಮನೆಗೆ ನಾನು ಬರಬೇಕು ಮತ್ತೆ ಅಲ್ಲಿಂದ ಇಲ್ಲಿಗೆ. ಸೊ ಅವನ್ನ ಬಿಟ್ಬಿಟ್ಟು ಮತ್ತೆ ಬರೋಣ ಮನೆಗೆ. ಲೆಟ್ಸ್ ಗೋ. ನನಗಂತೂ ಎಷ್ಟು ಸಲ ಓಡೋಣ ಗೈಸ್, ಮೈ ಕೈ ಎಲ್ಲ ನೋವ್ತಾಯಿತ್ತು ನನಗೆ. ನನ್ನ ತಮ್ಮ ಇಷ್ಟೊತ್ತು ಅದು ಹಿಂಗೆ ಮಸಾಜ್ ಮಾಡ್ದ. ಗೈಸ್ ಇಷ್ಟೊತ್ತು ಆಗೈತೆ ನೈಟು. ಇವತ್ತು ವೆಡ್ನೆಸ್ಡೇ ಬೇರೆ ಅಲ್ವಾ, ವೆಡ್ನೆಸ್ಡೇ ಆಫರ್ ಇತ್ತು. KFC ಆರ್ಡ್ರ್ ಮಾಡಿದ್ರಿ. ಆಮೇಲೆ ನಮ್ಮಮ್ಮ ಹೋಗ್ಬಿಟ್ಟು ಇದು ಆಮೇಲೆ ಟವಾಲು ಅದೇನಂತ ಸ್ಕ್ರೀನ್ಗಳೆರಡು, ಆಮೇಲೆ ಫಿಶ್ಗಳು ನೋಡಿ ನಮ್ಮ ಮನೆಗೆ ಫಿಶ್ಗಳು ಬಂತು. ಹೊಸ ಮನೆಗೆ ಹೊಸ ಫಿಶ್ಗಳು ಬಂದಿದೆ. ಹೊಸ ಇವರು ಗೆಸ್ಟ್ಗಳು ಇವರೆಲ್ಲ. ಆಮೇಲೆ ಏನೋ ಬುಟ್ಟಿ, ಇದು ಡಸ್ಟ್ಬಿನ್ನು, ನೀರ್ದು ಏನೇನೋ ತೊಗೊಂಡು ತಿನ್ನೋಣ KFC. ಹಾಂ ತಗ್ಲಾಕೋಣ. ಇವಾಗ ಫಸ್ಟು ತಿಂದ್ಬಿಟ್ಟು, ನಾನು ಎಷ್ಟೊಂದು ದಿವಸ ಆಗಿದೆ ತಿಂದು, ಇವಾಗ ತಿನ್ನೋಣ ಅಂತ ತಿಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೆಚ್ಕೋ ತಿನ್ನೋಣ ಇವಾಗ, ಬೇಗ ತಿನ್ನೋಣ ಹೆಚ್ಕೋ. ಸೊ ಗೈಸ್ ಈಗ ಈ ಬ್ಲಾಗ್ನ ಎಂಡ್ ಮಾಡೋ ಟೈಮ್. ಆ್ಯಂಡ್ ಸೊ ಫೈನಲಿ ನಮ್ಮ ಮನೇಲಿ ಗಾಡಿ ಇರಲಿಲ್ಲ. ನಾನು ಆ ಬ್ಲಾಗಲ್ಲಿ ಮಾತಾಡೋಕ್ಕಾಗಲಿಲ್ಲ, ಯಾಕೆಂದರೆ ಆ ಬ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಟ್ಟಿದ್ದೆ. ಸೊ ಜಾಸ್ತಿ ಮಾತಾಡಿಲ್ಲ ಆ ಬ್ಲಾಗಲ್ಲಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಗಾಡಿ ಬಗ್ಗೆ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂದ್ಕೊಂಡೆ ಅಂದರೆ, ಅದು ನಮ್ಮ ಫಸ್ಟ್ ಬೈಕು. ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಂತ ನೋಡಿದ್ರೇ. ಸೊ ಒಂಥರ ಫುಲ್ ಖುಷಿ ಆಗ್ತಿದೆ. ನಮ್ಮದು ಬೈಕ್ ಅಂತ, ನಮ್ಮದೇ ಅಂತ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅಂದರೆ ಅದು ನನ್ನ ಪರ್ಸ್ನಲ್ ಯೂಸ್ಗಂತೂ ತೊಗೊಂಡಿಲ್ಲ ಇವಾಗ. ಸೊ ಫಾರ್ ಪರ್ಸ್ನಲ್ ಯೂಸ್ ಅಂದರೆ ಫ್ಯಾಮಿಲಿ ಯೂಸ್ಗೆ, ಅಂದರೆ ನನಗೆ ಆಗಲಿ ಮಮ್ಮಿಗೆ ಆಗಲಿ. ಇವಾಗ ಮನೆ ಶಿಫ್ಟ್ ಆಗಿದ್ದೀವಲ್ಲ, ಸೊ ಓಡಾಡೋಕ್ಕೆಲ್ಲ ದೂರ ಆಗುತ್ತೆ, ನನಗೂ ಕಾಲೇಜ್ ದೂರ ಆಗುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದಿಲ್ಲ, ತೊಗೊತಾ ಇರಲಿಲ್ಲ. ನಾವು ಒಂದು ಸ್ಟೆಪ್ನ ತೊಗೊಂಡಿರೋದು ಗಾಡಿನ. ಇಲ್ಲ ಅಂದರೆ ನಾವು ಗಾಡಿ ತೊಗೊತಾ ಇರಲಿಲ್ಲ. ಸೊ ಏನೇನಾಗುತ್ತೆ ನೋಡೋಣ ಲೈಫಲ್ಲಿ. ಎಲ್ಲ ಒಂದು ಸ್ಟೆಪ್ನ ತೊಗೊಳ್ಳೇಬೇಕು. ಒಂದು ರಿಸ್ಕ್ ಅಂತ ತೊಗೊಳ್ಬೇಕು, ಆಗಲೇ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋದು. ಇಲ್ಲಾಂದರೆ ರಿಸ್ಕ್ ಅನ್ನೋದೇ ಗೊತ್ತಾಗಲ್ಲ. ಸೊ ಫೈನಲಿ ಹ್ಯಾಪಿ ಆಗಿದ್ದೀನಿ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನನಗಂತೂ ಫುಲ್ ಖುಷಿಯಾಗಿದ್ದೀನಿ ನಾನಂತೂ. ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ ಅಂತ. ಅದು ಬಿಟ್ಟರೆ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ಈ ಮನೆ ಹೋಮ್ ಟೂರ್ ನಿಮ್ಗೆ ಕೊಡಬೇಕು, ಕರೆಕ್ಟು ನೀಟಾಗಿ ಕೊಡ್ತೀನಿ ಹೋಮ್ ಟೂರ್ನ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಆದಷ್ಟು ಬೇಗ ಒಳ್ಳೆ ಮನೆಯೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕಲ್ಲ, ಹಂಗೆ ಕೊಟ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಅಷ್ಟೊಂದು ನೀವು ಅಂದ್ಕೊಂಡು ದೊಡ್ಡ ಮನೆಯೂ ಅಲ್ಲ, ಚಿಕ್ಕ ಮನೆಯೇ. ಸೊ ಹೋಮ್ ಟೂರ್ನ ಕೊಟ್ಟಾಗ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಒಂದು ಸ್ವಲ್ಪ ದಿನ ಅಷ್ಟೇ ವೆಯ್ಟ್ ಮಾಡಿ. ಆ್ಯಂಡ್ ಒಂದು ಚಾಲೆಂಜಸ್ನೆಲ್ಲ ಪ್ಲ್ಯಾನ್ ಮಾಡಿದೆ, ಬಟ್ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ನಾನೇನು ಚಾಲೆಂಜಸ್ ಮಾಡೋಕ್ಕಾಗಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಸಬ್ಸ್ಕ್ರೈಬರ್ಸ್ ಜೊತೆ ಯಾವ್ದಾದ್ರು ವೀಡಿಯೋ ಮಾಡಬೇಕಂತ. ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ದೀನಿ, ನೋಡೋಣ. ಅದು ಅವ್ರಿಗೆ ಈಗಲೇ ರೀಚ್ ಔಟ್ ಮಾಡೋಣ ನಾನು. ಇನ್ನೂ ಸ್ವಲ್ಪ ಆಗಲಿ, ನನಗೂ ರಜೆ ಎಲ್ಲ ಸಿಗಬೇಕಲ್ಲ, ಇಲ್ಲನೇ ಕಾಲೇಜ್ ಇದೆ, ಮಾಡೋಕ್ಕಾಗಲ್ಲ ನಾನು ಚಾಲೆಂಜಸ್ನ. ಸ್ವಲ್ಪ ದಿನ ಆದಮೇಲೆ ಆದಷ್ಟು ಬೇಗ ಚಾಲೆಂಜಸ್ ವ್ಲಾಗ್ನೆಲ್ಲ ಮಾಡೋಣ ಅಂತ ಇದ್ದೀನಿ. ರಜಾ ಬರಲಿ ಆದಷ್ಟು ಬೇಗ. ಸೊ ಈ ವ್ಲಾಗಲ್ಲಿ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ನಾಳೆ ಸಿಗ್ತೀನಿ. ಬಾಯ್ ಬಾಯ್.